ಇನ್ನು ಮುಡಾ ನಿಗಮದಲ್ಲಿ ಯಾವುದೇ ರೀತಿಯಾದಂತಹ ಹಗರಣ ಆಗಿಲ್ಲ. ಸಿಎಂ ಪತ್ನಿಗೆ ನಿವೇಶನ ನೀಡಿರುವುದು ಕ್ರಮಬದ್ಧವಾಗಿದೆ. ಮೊಟ್ಟ ಮೊದಲ ಬಾರಿಗೆ ಮುಡಾ ಅಧ್ಯಕ್ಷ ಮರಿಗೌಡ ಅವರು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ಇದೆ. ಸಿಎಂ ಪತ್ನಿಗೆ ನೀಡಿದಂತಹ ಜಮೀನಿನ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಭಾವವನ್ನ ಬೀರಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ನ್ಯೂಸ್ ಫಸ್ಟ್ಗೆ ಮುಡಾ ಅಧ್ಯಕ್ಷ ಮರಿಗೌಡ ಮೊಟ್ಟ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಕುರಿತು ಮುಡಾ ಅಧ್ಯಕ್ಷ ಮರಿಗೌಡ ಅವರನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ನೋಡೋಣ. ಮುಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 15 ದಿನಗಳಿಂದ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿ ಬಿತ್ತರ ಮಾಡ್ತಿದ್ದು, ಈ ಸಂಬಂಧ ಮಾತಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಮೂಡಾದ ಅಧ್ಯಕ್ಷ ಮರಿಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮುಡಾ ಹಗರಣ ಪ್ರಕರಣ ಏನಿದೆ ಸರ್? ಸಾರ್ವಜನಿಕವಾಗಿ ಮಾಧ್ಯಮದ ಮೂಲಕ ಮುಡಾ ಹಗರಣ ಅಂತ ಏನು ಬಂದಿದೆ, ಅದು ಹಗರಣ ಇಲ್ಲ. ಅದು ಹಗರಣ ತನಿಖೆ ಇದಾಗಿದೆ, ಎಂಕ್ವೈರಿ ಕಮಿಟಿ ಫಾರಮ್ ಆಗಿದೆ. ಅದು ಒಳ್ಳೆ ರೀತಿಯಾಗಿದೆಯಾ ಮತ್ತು ಅವ್ಯವಹಾರ ಆಗಿದೆ ಅನ್ನೋದು ಈಚೆ ಬಯಲಿಗೆ ಬರ್ತಕ್ಕಂಥ ಕೆಲಸ ಆಗುತ್ತೆ. ಇಲ್ಲಿ ತಾವೆಲ್ಲರೂ ಮಾಧ್ಯಮದ ಮೂಲಕ ನೋಡಿದ್ದೀವಿ. ಮುಡಾದಲ್ಲಿ ನಾನು ಅಧ್ಯಕ್ಷನಾಗಿ ಸೂಚನೆ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಕಮಿಷನರಿಗೆ. ಇವತ್ತೇನು 50-50 ಮತ್ತು ಪ್ರೋತ್ಸಾಹ ಇನ್ಸೆಂಟಿವ್ ಸೈಟ್ ಇದೆ, ಅದು ರೈತರಿಗೆ ಕೊಡ್ತಕ್ಕಂಥ ಒಂದು ನಿವೇಶನಗಳು 50-50ಲಿ ನಿಜವಾದ ರೈತರಿಗೆ ಯಾವುದೇ ಕಾರಣದಿಂದ ಅನ್ಯಾಯ ಆಗಬಾರ್ದು. ಕಾನೂನು ಪರಿಶೀಲನೆ ಮಾಡಿ, ನೀವು SLO ಸೆಕ್ಷನಿಂದ ಪರಿಶೀಲನೆ ಮಾಡಿ, ನಿಜವಾದ ರೈತ ಯಾರಿದ್ದಾರೆ ಅವ್ರಿಗೆ ತನಿಖೆ ಮಾಡಿ ಅದನ್ನು ವರದಿ ತಂದು ಬೋರ್ಡ್ಗಿಡಿ. ಯಾವ ಬೋರ್ಡ್ಗೆ? ನಮ್ಮ ಪ್ರಾಧಿಕಾರದ ಸಭೆಗೆ ಇಟ್ಟು, ಪ್ರಾಧಿಕಾರದ ಸಭೆಯಲ್ಲಿ ಅನುಮತಿ ತಗೊಂಡು ಸರ್ಕಾರಕ್ಕೆ ಕಳಿಸಿ ಅದನ್ನು ಮಾಡೋಣ ಅಂತ ನಾನು ಸೂಚನೆ ಕೊಟ್ಟಿದ್ದೆ. ವಿಚಾರ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಧರ್ಮಪತಿ ಪಾರ್ವತಮ್ಮನವ್ರ ಬಗ್ಗೆ 464 ಸರ್ವೆ ನಂಬರ್ಗೆ ಹೆಸರೇ 3 ಎಕರೆ 16 ಕುಂಟೆ. ಅದು 1935ನೇ ಇಸ್ವಿಲಿ ನಿಂಗಾ ಬಿನ್ ಜವರಾ ಅನ್ನೋರಿಗೆ ಅದು ಆಕ್ಷನ್ನಲ್ಲಿ ಆಗಿರ್ತದೆ. ಇಟ್ ಈಸ್ ನಾಟ್ ಅಂಡರ್ PTCL ಕೇಸ್ ಬರೋಕ್ಕಿಲ್ಲ. ಅವರು ಅದಾದ ಮೇಲೆ ಅವರು 3 ಜನ ಮಕ್ಕಳಿರ್ತಾರೆ, ಮೈಲಾರಯ್ಯ ಮತ್ತು ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿ, ಅವರಿಬ್ಬರು ತೀರ್ಮಾನ ಮಾಡಿ ನಮ್ಮ ಕಿಡಿ ಮಗ ದೇವರಾಜನ ಕೊಡಬೇಕಂತ ಅದು ಸರ್ಕಾರಕ್ಕೆ ಬರೆದಿದ್ದಾರೆ. ಅವರು ಸೈನ್ ಮಾಡಿದ್ದಾರೆ. ಯಾರು ಮೈಲಾರಯ್ಯನ ಮಗ ಮಂಜುನಾಥ, ಅವ್ರ ತಾಯಿ ಪುಟ್ಟಮ್ಮ ಅವರು ಕೂಡ ಸೈನ್ ಮಾಡಿ ಸರ್ಕಾರಕ್ಕೆ ಹೋದ್ಮೇಲೆ ಸರ್ಕಾರ ಅದು ಕ್ರಮಬದ್ಧವಾಗಿದೆ ಹೊರತು ಒಂದೇ ಒಂದು ಕಾನೂನು ಬಾಹಿರವಾಗಿ ಇಲ್ಲ, ಅದು ಕ್ರಮಬದ್ಧವಾಗಿದೆ. ಬಟ್ ಇಷ್ಟೆಲ್ಲ ಕ್ರಮಬದ್ಧವಾಗಿದ್ರೂ ಕೂಡ ಯಾಕೆ ಇಷ್ಟು ಮೌನವಾಗಿ ಇದ್ರಿ ಅಂತ ಅಧ್ಯಕ್ಷರು? ಅದು ಕ್ರಮಬದ್ಧ. ನಾನು ಪ್ರೆಸ್ ಮಾಡಿ ಹೇಳಿದ್ದಲ್ಲ, ನಾನು ಪ್ರೆಸ್ ಮಾಡಿ ಹೇಳಿದ್ದೆ. ಯಾರು ವಿಶ್ವನಾಥ್ ಅವರೆಲ್ಲ ಹೇಳಿದಾಗ ನಾನು ಪ್ರೆಸ್ ಮಾಡಿ ಹೇಳಿದ್ದೆ. MLA ಹಸ್ಗೂಡ ಒಬ್ಬರ ಚೇಂಬರ್ನಲ್ಲಿ ಪ್ರೆಸ್ ಮಾಡಿ ಹೇಳಿದ್ದೆ ಅದು ಕಾನೂನುಬದ್ಧವಾಗಿದೆ ಅಂತ ಹೇಳಿ. ಇವತ್ತು ಹೇಳ್ತೀವಿ, ನಾಲ್ಕು ಹೇಳ್ತೀವಿ. ಯಾವುದೇ ಕಾರಣದಿಂದ ಒಂದೇ ಒಂದು ಕಾನೂನು ಬಿಟ್ಟು ಕೆಲಸ ಆಗಿಲ್ಲ, ಕಾನೂನು ಪ್ರಕಾರನೇ ಆಗಿರ್ತಕ್ಕಂಥದ್ದು. ಇದಿಷ್ಟು ಮೂಡಾದ ಅಧ್ಯಕ್ಷರಂತಹ ಮರಿಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.